ನಾವು ಜೆ ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಎಂಬ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಅರಿವು ಎಂಬ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರ 4 ವಿಭಾಗಗಳನ್ನಾಗಿ ಮಾಡಿಕೊಂಡು ಒಂದೊಂದೇ ವಿಭಾಗವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಇದರಲ್ಲಿ ಅಧ್ಯಯನ ಮಾಡಿರುವ ವಿಚಾರವನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ಇಂದಿನ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಜೆ ಕೃಷ್ಣಮೂರ್ತಿಯವರು ಈ ರೀತಿ ಪ್ರಾರಂಭಿಸ್ತಾ ಇದ್ದಾರೆ. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದರೆ ಪ್ರಪಂಚದೊಡನೆ ನಮ್ಮ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಪ್ರಪಂಚದೊಡನೆ ಇರುವ ನಮ್ಮ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಯಾವ ಥರದ ಸಂಬಂಧಗಳು? ವಿಚಾರಗಳ ಮತ್ತು ಜನಗಳೊಡನೆ ನಾವು ಹೊಂದಿರುವ ಸಂಬಂಧ ಮಾತ್ರವಲ್ಲ, ಪ್ರಕೃತಿಯೊಡನೆ ಮತ್ತು ನಮ್ಮ ಸ್ವಾಧೀನದಲ್ಲಿರುವ ವಸ್ತುಗಳೊಡನೆ ನಾವು ಹೊಂದಿರುವ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಎಲ್ಲರ ಜೊತೆ ಇರುವ ಸಂಬಂಧವನ್ನು ನಾವು ತಿಳಿದುಕೊಳ್ಬೇಕು ಅನ್ನೋದು ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದು ನಮ್ಮ ಜೀವನ. ಸಮಗ್ರತೆಯೊಡನೆ ನಮಗಿರುವ ಸಂಬಂಧವೇ ಜೀವನ. ಸಮಗ್ರತೆ, ಎಲ್ಲದರ ಒಡನೆ ಇರುವ ಸಂಬಂಧವೇ ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂಬಂಧವನ್ನು ಅರಿಯಬೇಕಾದ್ರೆ ವಿಶೇಷ ನೈಪುಣ್ಯತೆ ಬೇಕಾಗಿಲ್ಲ, ಅಗತ್ಯವಿಲ್ಲ ಅನ್ನೋ ವಿಚಾರ ಹೇಳ್ತಾರೆ. ಸ್ಪೆಷಲೈಸೇಷನ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಈ ಎಲ್ಲ ರೀತಿಯ ಸಮಗ್ರವಾದ ಸಂಬಂಧಗಳನ್ನು ನಾವು ಅರ್ಥಕೊಳ್ಬೇಕಾದ್ರೆ ಯಾವುದೇ ರೀತಿಯ ವಿಶೇಷ ನೈಪುಣ್ಯತೆ ನಮಗೆ ಬೇಕಾಗಿಲ್ಲ ಅನ್ನೋ ವಿಚಾರವನ್ನು ನಮಗೆ ತಿಳಿಸ್ತಾ ಇದೆ. ಹಾಗಿದ್ರೆ ಈ ಸಂಬಂಧಗಳನ್ನು, ಈ ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸ್ಪಂದಿಸಬೇಕಾದ್ರೆ ಏನು ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಇದಕ್ಕೆ ಅರಿವು ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಸಂಬಂಧಗಳನ್ನು ನಾವು ಅರ್ಥಕೊಳ್ಬೇಕಾದ್ರೆ ನಮಗೆ ಅರಿವು ಅಗತ್ಯ. ಮತ್ತು ಒಂದು ಪ್ರಶ್ನೆ ಕೇಳ್ತಾರೆ, ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸುವ ಸಾಮರ್ಥ್ಯವನ್ನು ಒಬ್ಬ ವ್ಯಕ್ತಿ ಪಡೆಯುವುದು ಹೇಗೆ? ನಾವು ಈಗ ಅರಿವು ಬೇಕು ಅಂತ ಹೇಳ್ತಾ ಇದ್ದರೆ, ನಮ್ಮ ಸಂಬಂಧಗಳನ್ನು ಅರ್ಥಕೊಳ್ಬೇಕಾದ್ರೆ ಅಂತಹ ಸಾಮರ್ಥ್ಯವನ್ನು ಪಡೆಯುವುದು ಹೇಗೆ ಅಂತ ಹೇಳ್ತಾ, ಇಂತಹ ಸಂಬಂಧಗಳನ್ನು ಅರ್ಥಕೊಳ್ಬೇಕಾದ್ರೆ ವ್ಯಕ್ತಿ ಏಕಾಂಗಿಯಾಗಿರಬೇಕಾಗಿಲ್ಲ, ಒಬ್ಬಂಟಿಯಾಗಿರಬೇಕಾಗಿಲ್ಲ, ಏಕಾಂಗಿಯಾಗಿರಬೇಕಾಗಿಲ್ಲ. ಅದರ ಬದಲಾಗಿ ಸಂಬಂಧದ ಒಟ್ಟು ಪ್ರಕ್ರಿಯೆಯನ್ನು ಪೂರ್ಣವಾಗಿ ಗುರುತಿಸುವುದು ಮತ್ತು ಅದರ ಬಗ್ಗೆ ಪೂರ್ಣ ಎಚ್ಚರದಿಂದಿರುವುದು ಅಗತ್ಯವಾಗುತ್ತದೆ. ಈ 2 ವಿಚಾರಗಳು ನಮಗೆ ಬೇಕು. ಯಾವುದಂದರೆ ಸಂಬಂಧದ ಒಟ್ಟು ಪ್ರಕ್ರಿಯೆಯನ್ನು ಪೂರ್ಣವಾಗಿ ಗುರುತಿಸಬೇಕು ಮತ್ತು ಅದರ ಬಗ್ಗೆ ಪೂರ್ಣ ಎಚ್ಚರದಿಂದ ಇರೋದು ಅಗತ್ಯವಾಗುತ್ತದೆ ಅನ್ನೋ ವಿಚಾರ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾವುದರ ಅರಿವೇ ಆಗಲಿ ಅದು ನಿಮಗೆ ಹೇಗೆ ಉಂಟಾಗುತ್ತದೆ? ನಮಗೆ ಯಾವುದರಾದ್ರೂ ಅರಿವು ನಮಗೆ ಹೇಗೆ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿ ಅದು ಹೇಗಾಗುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ನಮಗಿಲ್ಲಿ ಕೊಡ್ತಾ ಇದ್ದಾರೆ, ವಿವರಣೆ ಕೊಡ್ತಾ ಇದ್ದಾರೆ. ಪ್ರಥಮತಃ ಒಂದು ಪ್ರಚೋದನೆಗೆ ಉತ್ತರವಾಗಿ, ಯಾವುದೋ ಒಂದು ಪ್ರಚೋದನೆಗೆ ಆಗುತ್ತೆ, ಅದಕ್ಕೆ ಉತ್ತರವಾಗಿ ಹೊರಡುವ ಪ್ರತಿಸ್ಪಂದದ ಅರಿವು ನಮಗೆ ಉಂಟಾಗುತ್ತದೆಯಲ್ಲವೇ? ಅದರ ಅರಿವು ನಮ್ಗೆ ಆಗ್ತದಲ್ವ? ಯಾವುದೋ ಒಂದು ಪ್ರಚೋದನೆ ಆಗುತ್ತೆ, ಅದಕ್ಕೆ ಉತ್ತರವಾಗಿ ಬರುವ ಪ್ರತಿಸ್ಪಂದದ ಅರಿವು ನಮ್ಗೆ ಆಗ್ತದಲ್ವಾ? ಇದು ಸ್ಪಷ್ಟವಾಗಿರುವ ಸಂಗತಿ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ನಾನು ಮರಗಳನ್ನು ನೋಡುತ್ತೇನೆ, ಆಗ ನನ್ನಲ್ಲಿ ಒಂದು ಪ್ರತಿಸ್ಪಂದನೆ ಇಳುತ್ತದೆ. ಇಲ್ಲಿ ನೋಡುವುದೊಂದು ಕ್ರಿಯೆ ಆಯಿತು, ಆಗ ಅದಕ್ಕೆ ಒಂದು ಪ್ರತಿಸ್ಪಂದನೆ ಏರ್ಪಡ್ತು. ಅದಾದ ನಂತರ ಇಂದ್ರಿಯ ಸಂವೇದನೆ, ಸಂಪರ್ಕ, ಏಕೀಕರಣ ಮತ್ತು ಆಸೆ, ಈ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಡ್ಕೊಂಡು ಹೋಗ್ತದೆ. ಇದು ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆ ಅಲ್ಲವೇ? ಇದು ನ್ಯಾಚುರಲ್ ಆಗಿ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರುವ ಪ್ರಕ್ರಿಯೆ. ಇದನ್ನು ಪುಸ್ತಕಗಳನ್ನು ಅಧ್ಯಯನ ಮಾಡದೆಯೇ ವಾಸ್ತವಿಕವಾಗಿ ಏನು ನಡೆಯುತ್ತದೆ ಎಂಬುದನ್ನು ನಾವು ವೀಕ್ಷಿಸಬಹುದು. ಇಂತಹ ಅರಿವು ನಮಗೆ ಏನಾಗ್ತಾ ಇದೆ ಅದನ್ನು ಯಾವುದೇ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡದೆ ವಾಸ್ತವಿಕವಾಗಿ ಏನು ನಡೀತದೆ ಎಂಬುದನ್ನು ನಾವು ವೀಕ್ಷಿಸಬಹುದು ಎನ್ನುವ ವಿಚಾರವನ್ನು ನಾವು ಇದುವರೆಗೂ ಅಧ್ಯಯನ ಮಾಡಿದ್ವಿ. ಇಂದು ಮುಂದುವರೆದ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಅರಿವಿನ ಬಗ್ಗೆ ಅನ್ನೋದನ್ನು ನೋಡೋಣ. ಆದ್ದರಿಂದ ಏಕೀಕರಣದ ಮೂಲಕ ನೀವು ಸುಖ ಮತ್ತು ದುಃಖಗಳನ್ನು ಪಡೆಯುತ್ತೀರಿ. ಅದರ ಜೊತೆ ಐಡೆಂಟಿಫಿಕೇಷನ್ ಮಾಡಿಕೊಂಡು
ನಾವು ಸುಖ ಅಥವಾ ದುಃಖಗಳನ್ನು ಪಡೆಯುತ್ತೇವೆ. ಸುಖದ ಬಗ್ಗೆ ಮತ್ತು ದುಃಖ ಬಾರದಂತೆ ತಡೆಯುವುದರ ಬಗ್ಗೆ ನಮಗಿರುವ ಆಸಕ್ತಿಯನ್ನು ನಾವು ಸಾಮರ್ಥ್ಯ ಎನ್ನುತ್ತೇವೆ. ನಾವು ಸುಖದ ಬಗ್ಗೆ ಅಥವಾ ದುಃಖ ಬಾರದಂತೆ ತಡೆಯುವುದರ ಬಗ್ಗೆ ನಮಗಿರುವ ಆಸಕ್ತಿ, ನಮಗೇನು ಆಸಕ್ತಿ ಇರ್ತದೆ, ಸುಖ ಬೇಕು ಅನ್ನುವ ಆಸಕ್ತಿ ಅಥವಾ ದುಃಖವನ್ನು ದೂರ ತಳ್ಳುವ ಆಸಕ್ತಿ, ಅದನ್ನು ನಾವು ಸಾಮರ್ಥ್ಯ ಅಂತ ಅಂದ್ಕೊಳ್ತೀವಿ. ಅದನ್ನು ನಮ್ಮ ಕೆಪಾಸಿಟಿ ಅಂತ ಅಂದ್ಕೊಳ್ತೀವಿ. ನಿಮಗೆ ಯಾವುದಾದರೂ ವಸ್ತುವಿನಲ್ಲಿ ಆಸಕ್ತಿ ಇದ್ದರೆ, ಆ ವಸ್ತು ನಿಮಗೆ ಸುಖ ಕೊಡುವುದಾದರೆ ಕೂಡಲೇ ಅಲ್ಲಿ ಸಾಮರ್ಥ್ಯ ಇರುತ್ತದೆ. ನಮಗೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಮಗೆ ಆಸಕ್ತಿ ಆದರೆ, ಆ ವಸ್ತು ನಮಗೆ ಸುಖ ಕೊಡೋದಾದರೆ ಕೂಡಲೇ ಅಲ್ಲಿ ನಮ್ಮಲ್ಲಿ ಸಾಮರ್ಥ್ಯ, ನಮ್ಮಲ್ಲಿ ಒಂದು ಕೆಪಾಸಿಟಿ ಅನ್ನೋದು ಬರ್ತದೆ. ಕೂಡಲೇ ಆ ಸಂಗತಿಯ ಬಗ್ಗೆ ಅರಿವು ಉಂಟಾಗುತ್ತದೆ, ನಮಗೆ ಸಾಮರ್ಥ್ಯ ಬರ್ತದೆ. ಆ ಕ್ಷಣದಲ್ಲಿ ನಮಗೆ ಕೂಡಲೇ ಅದರ ಅರಿವು ಉಂಟಾಗುತ್ತದೆ. ಅದು ನೋವನ್ನು ಕೊಡುವ ಸಂಗತಿಯಾದರೆ ಅದರಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಅದೇ ರೀತಿಯಲ್ಲಿ ನಮಗೆ ಅದು ನೋವು ಕೊಡುವಂತಹ ವಿಚಾರವಾದರೆ ಅದರಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಬೆಳೀತದೆ. ಎಲ್ಲಿಯವರೆಗೆ ಇಂತಹ ಸಾಮರ್ಥ್ಯ ನಮ್ಮಲ್ಲಿ ಇರ್ತದಲ್ಲ, ಯಾವುದನ್ನು ಪಡೆಯಬೇಕೆಂಬ ಸುಖದ ರೀತಿಯಲ್ಲಿ ಪಡೆಯಬೇಕೆಂಬ ಸಾಮರ್ಥ್ಯ ಅಥವಾ ದುಃಖ ಕೊಡುವುದನ್ನು ದೂರ ತಳ್ಳುವ ಸಾಮರ್ಥ್ಯ ಇರ್ತದಲ್ಲ, ಎಲ್ಲಿಯವರೆಗೆ ನಮ್ಮನ್ನು ನಾವು ಅರಿತುಕೊಳ್ಳುವ ಅಂತಹ ಸಾಮರ್ಥ್ಯದ ಮೇಲೆ ಅವಲಂಬಿತರಾಗಿರುತ್ತೇವೆಯೋ ಅಲ್ಲಿಯವರೆಗೆ ನಮಗೆ ಯಶಸ್ಸು ಲಭಿಸುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ಅಂತಹ ಸಾಮರ್ಥ್ಯ ಇಟ್ಕೊಂಡು ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕಾಗೋದಿಲ್ಲ, ನಾವೇನಾದರೂ ಅದರ ಮೇಲೆ ಅವಲಂಬಿತರಾಗಿದ್ದರೆ ಅದು ಲಭಿಸುವುದಿಲ್ಲ, ಫೇಲ್ಯೂರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಮ್ಮ ಬಗ್ಗೆ ಅರಿವು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿಲ್ಲ. ನಮ್ಮ ಬಗ್ಗೆ ನಾವು ಅರಿತುಕೊಳ್ಳಬೇಕಾದ್ರೆ ಅದಕ್ಕೆ ಯಾವುದೇ ಸಾಮರ್ಥ್ಯ ಬೇಕಾಗಿಲ್ಲ, ಅದರ ಮೇಲೆ ಅವಲಂಬಿತವಾಗಿಲ್ಲ, ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋ ವಿಚಾರವನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಅದು ನಿರಂತರವಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಕಾಲಕ್ರಮದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಬೆಳೆಸಿ ವೃದ್ಧಿ ಮಾಡುವಂತಹ ತಂತ್ರೋಪಾಯವಲ್ಲ. ಇದೆಯಲ್ಲ ಅರಿವು, ನಮ್ಮ ಬಗ್ಗೆ ನಾವು ಅರಿತುಕೊಳ್ಳೋದು, ಅದೊಂದು ನಿರಂತರವಾಗಿ ರೂಢಿ ಮಾಡಿ ಟೆಕ್ನಿಕ್ಕನ್ನು ಬೆಳೆಸ್ಕೊಳ್ಳುವಂಥದ್ದಲ್ಲ, ಕಾಲದಲ್ಲಿ ಮುಂದೆ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಂತಲ್ಲ, ಒಂದು ಟೆಕ್ನಿಕ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನ ಬಗ್ಗೆ ಇರುವ ಅರಿವನ್ನು ಖಂಡಿತವಾಗಿಯೂ, ನಮ್ಮ ಬಗ್ಗೆ ನಾವು ಅರಿತುಕೊಳ್ಬೇಕಾದ್ರೆ ತನ್ನ ಬಗ್ಗೆ ಇರುವ ಅರಿವನ್ನು ಖಂಡಿತವಾಗಿಯೂ ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಬಹುದು. ನಮ್ಮ ಬಗ್ಗೆ ಅರಿವು ನಾವು ಯಾವ ರೀತಿ ನೋಡ್ಕೊಳ್ಬೇಕಂತಂದರೆ ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಿಕೊಳ್ಳಬಹುದು. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಮಾತನಾಡುವ ರೀತಿಯಲ್ಲಿ, ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಇದನ್ನು ಪರೀಕ್ಷಿಸಿಕೊಳ್ಳಬಹುದು. ನಮ್ಮ ಬಗ್ಗೆ ನಮಗೆ ಅರಿವು ಉಂಟಾಗಬೇಕಾದ್ರೆ ಸಂಬಂಧದ ಕ್ರಿಯೆಯಲ್ಲಿ ಪರೀಕ್ಷಿಸಿ ನೋಡಿಕೊಳ್ಬಹುದು. ಅದು ಯಾವ ರೀತಿ ಅಂತಂದರೆ ನಾವು ಯಾವ ರೀತಿ ಮಾತನಾಡ್ತೀವಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದನ್ನು ಪರೀಕ್ಷಿಸಿಕೊಳ್ಳಬಹುದು. ಯಾವುದರ ಜೊತೆಗೂ ಏಕೀಕರಿಸಿಕೊಳ್ಳದೆ, ಯಾವ ಹೋಲಿಕೆಯನ್ನೂ ಮಾಡದೆ, ಯಾವ ದೋಷಾರೋಪಣೆಯನ್ನೂ ಮಾಡದೆ ನಿಮ್ಮನ್ನು ನೀವು ಎಚ್ಚರದಿಂದ ಗಮನಿಸಿ. ನಮ್ಮನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಯಾವ ರೀತಿಯಲ್ಲಿ? ನಮ್ಮನ್ನು ನಾವು ಯಾವುದರ ಜೊತೆಗೂ ಏಕೀಕರಿಸಿಕೊಳ್ಳಬಾರದು, ಯಾವ ಹೋಲಿಕೆಯನ್ನೂ ಮಾಡಬಾರದು. ನಮ್ಮನ್ನು ನಾವು ಯಾರ ಜೊತೆಗೂ ಯಾವುದರ ಜೊತೆಗೂ ಹೋಲಿಕೆ ಮಾಡಿಕೊಳ್ಬಾರ್ದು. ನಮ್ಮ ಮೇಲೆ ಯಾವುದೇ ದೋಷಾರೋಪಣೆ ಮಾಡಿಕೊಳ್ಬಾರ್ದು. ಮಾಡಿಕೊಳ್ಳದೆ ನಮ್ಮನ್ನು ನಾವು ಎಚ್ಚರದಿಂದ ಗಮನಿಸಿದಾಗ, ಸುಮ್ಮನೆ ಎಚ್ಚರದಿಂದ ಗಮನಿಸಿ, ಆಗ ಅಂತಹ ಗಮನಿಸುವಿಕೆಯಲ್ಲಿ ಆಗ ಒಂದು ಅಸಾಧಾರಣವಾದ ಸಂಗತಿ ನೋಡುವುದನ್ನು ನೀವೇ ನೋಡುತ್ತೀರಿ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಈ ರೀತಿಯಲ್ಲಿ ಗಮನಿಸುತ್ತಿರುವಾಗ ಒಂದು ಅಸಾಧಾರಣವಾದ ಸಂಗತಿ ನಡೆಯುವುದನ್ನು ನೀವೇ ನೋಡುತ್ತೀರಿ. ನಮ್ಮ ಹೆಚ್ಚಿನ ಕಾರ್ಯಚಟುವಟಿಕೆಗಳು ಅಜಾಗೃತವಾಗಿ ನಡೆಯುತ್ತವೆ. ನಾವು ಮಾಡುವ ಎಲ್ಲ ಕಾರ್ಯಚಟುವಟಿಕೆಗಳು ಅನ್ಕಾನ್ಷಿಯಸ್ ಆಗಿ ನಡೀತವೆ. ನಾವು ಅದರ ಬಗ್ಗೆ ಗಮನ ಇಲ್ಲದೆ ಮಾಡ್ತಾ ಇರ್ತೀವಿ, ಅಜಾಗೃತವಾಗಿ ನಡೆಯುತ್ತವೆ. ಈ ರೀತಿ ಗಮನಿಸಿದಾಗ, ಈ ಮೇಲೆ ಹೇಳಿದ ರೀತಿಯಲ್ಲಿ ನಾವು ಗಮನಿಸಿದಾಗ ಅಜಾಗೃತವಾಗಿ ನಡೆಯುವ ಒಂದು ಚಟುವಟಿಕೆಯನ್ನು ಕೊನೆಗೊಳಿಸುತ್ತೀರಿ. ನಾವು ಯಾವಾಗ ಅಜಾಗೃತೆಯಿಂದ ಮಾಡ್ತಾ ಇರುವ ಚಟುವಟಿಕೆಗಳಿರ್ತಾವಲ್ಲ ಅದನ್ನು ಕೊನೆಗೊಳಿಸ್ತೀವಿ. ಅನ್ಕಾನ್ಷಿಯಸ್ ಆಗಿ ಮಾಡೋ ಆ್ಯಕ್ಟಿವಿಟೀಸ್ನೆಲ್ಲ ಎಂಡ್ ಮಾಡ್ತೀವಿ. ಅಲ್ಲದೆ ಅದು ಒಂದು ರೀತಿ ಆಯಿತು. ಅದಲ್ಲದೆ ಇನ್ನೂ ಮುಂದಕ್ಕೆ ಹೋಗಿ, ಅಂದರೆ ನಾವು ಇದುವರೆಗೂ ಅಜಾಗೃತವಾಗಿ ಮಾಡುತ್ತಿದ್ದ ಚಟುವಟಿಕೆಗಳನ್ನು ನಿಲ್ಲಿಸಿ ಇನ್ನೂ ಮುಂದಕ್ಕೆ ಹೋಗಿ ಆ ಕಾರ್ಯದ, ಇದುವರೆಗೂ ನಾವು ಅಜಾಗೃತವಾಗಿ ಮಾಡುತ್ತಿದ್ದಂತಹ ಕಾರ್ಯಗಳನ್ನು ಮೊಟಕುಗೊಳಿಸಿ ನಿಲ್ಲಿಸಿ
ಯಾವ ಕಾರ್ಯ ಮಾಡ್ತಾ ಇದ್ವಲ್ಲ ಆ ಕಾರ್ಯದ ಉದ್ದೇಶಗಳನ್ನು, ಏನು ಉದ್ದೇಶ ಆಯಿತು, ಯಾವುದೋ ಒಂದು ಚಟುವಟಿಕೆ ಅಥವಾ ಕಾರ್ಯದ ಏನು ಉದ್ದೇಶ ಆಯಿತು, ಯಾವ ವಿಚಾರಣೆಯೂ ಇಲ್ಲದೆಯೇ ಅದನ್ನು ಬಗೆದು ನೋಡದೆಯೇ ಅರಿಯುತ್ತೀರಿ. ಆ ಕಾರ್ಯದ ಉದ್ದೇಶವನ್ನು ನಾವು ಅರಿತೀವಿ. ಯಾವ ಉದ್ದೇಶದಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ವಿ ಆ ಅರಿವು ನಮಗಾಗ್ತದೆ ಅಂತ ಹೇಳ್ತಾ ಇದ್ದೀವಿ. ನೀವು ಅರಿವಿನ ಸ್ಥಿತಿಯಲ್ಲಿರುವಾಗ, ನಾವು ಅರಿವಿನ ಸ್ಥಿತಿಯಲ್ಲಿರುವಾಗ ನಿಮ್ಮ ಆಲೋಚಿಸುವಿಕೆಯ ಮತ್ತು ಕಾರ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡುತ್ತೀರಿ. ನಾವು ಅರಿವಿನ ಸ್ಥಿತಿಯಲ್ಲಿರುವಾಗ ನಾವು ಯಾವ ಥರ ಆಲೋಚನೆ ಮಾಡ್ತಾ ಇರ್ತೀವಿ ಮತ್ತು ಯಾವ ಥರ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಆ್ಯಕ್ಟಿವಿಟೀಸ್ ಇರ್ತವೆ, ಅದರ ಸಂಪೂರ್ಣ ಪ್ರಕ್ರಿಯೆ ಅದು ಯಾವ ಥರ ಪ್ರೋಸೆಸ್ ಆಗ್ತಾ ಇದೆ ಅದನ್ನು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೋಷಾರೋಪಣೆ ಇಲ್ಲದಿದ್ದಾಗ ಮಾತ್ರ ಇದು ನಡೆಯಲು ಸಾಧ್ಯ. ಯಾವುದೇ ದೋಷಾರೋಪಣೆ ಮಾಡಿಕೊಳ್ಳದೆ ಅದನ್ನು ನೋಡಿದಾಗ ಮಾತ್ರ ಇಂತಹ ಕಾರ್ಯ ನಡೆಯಲು ಸಾಧ್ಯ. ನಾವು ಯಾವುದರ ಮೇಲೆ ದೋಷಾರೋಪಣೆ ಮಾಡುತ್ತೇವೆಯೋ ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ನಾವು ಯಾವುದರ ಮೇಲಾದರೂ ನಾವು ದೋಷಾರೋಪಣೆ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಮತ್ತು ಈ ರೀತಿ ದೋಷಾರೋಪಣೆ ಮಾಡುವುದು ಎಲ್ಲ ರೀತಿಯ ಅರ್ಥ ಮಾಡಿಕೊಳ್ಳುವಿಕೆಯಿಂದಲೂ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ. ಯಾವಾಗ ನಾವು ಒಂದು ದೋಷಾರೋಪಣೆ ಮಾಡ್ತೀವೋ ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಯಾವುದೇ ಅಂದರೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಅದರಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ. ದೋಷಾರೋಪಣೆ ಮಾಡ್ತಿದ್ದೀವಿ ಅಂತಂದರೆ ಅರ್ಥ ಮಾಡಿಕೊಳ್ಳುವಿಕೆಯಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಆಗುತ್ತೆ. ನಮ್ಮಲ್ಲಿ ಅನೇಕರು ಉದ್ದೇಶಪೂರ್ವಕವಾಗಿಯೇ ಆ ರೀತಿ ಮಾಡುತ್ತೇವೆಂದು ನಾನು ಭಾವಿಸುತ್ತೇನೆ. ನಮ್ಮಲ್ಲಿ ಅನೇಕರು ಪ್ರತಿಯೊಂದಕ್ಕೂ ದೋಷಾರೋಪಣೆ ಮಾಡ್ತೀವಿ, ಹಾಗಾಗಿ ನಮಗೆ ಅರ್ಥ ಆಗೋದಿಲ್ಲ ಅಂತ ಅವರು ಭಾವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡಲೇ ದೋಷಾರೋಪಣೆ ಮಾಡುತ್ತೇವೆ ಮತ್ತು ನಾವು ಅರಿತಿದ್ದೇವೆ ಎಂದು ಭಾವಿಸುತ್ತೇವೆ. ನಾವು ದೋಷಾರೋಪಣೆ ಮಾಡ್ತೀವಿ ಮತ್ತು ಇಮ್ಮಿಡಿಯೇಟ್ ನಾವು ಏನು ಅಂದ್ಕೊಳ್ತೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಅವರು ಈ ಹಿಂದೆ ಏನು ಹೇಳಿದರು, ದೋಷಾರೋಪಣೆ ಮಾಡಿದ ಕ್ಷಣದಿಂದ ಎಲ್ಲ ರೀತಿಯ ಅರ್ಥ ಮಾಡಿಕೊಳ್ಳುವಿಕೆಯಿಂದಲೂ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಅಂತ ಹೇಳಿದ್ದಾರೆ. ಈಗ ನಾವೇನು ಮಾಡ್ತೀವಿ, ಒಂದು ದೋಷಾರೋಪಣೆ ಮಾಡಿ ನಾವು ಅರ್ತಿದ್ದೇವೆ ಎಂದು ಭಾವಿಸ್ತೀವಿ. ನಾವು ದೋಷಾರೋಪಣೆ ಮಾಡದೆ ಅದನ್ನು ಗಮನಿಸಿದರೆ, ಅದರ ಬಗ್ಗೆ ಎಚ್ಚರದಿಂದ ಇದ್ದರೆ, ಆಗ ನಾವು ಯಾವುದೇ ದೋಷಾರೋಪಣೆ ಮಾಡದೆ ಅದನ್ನು ಗಮನಿಸಿದರೆ, ಅದರ ಬಗ್ಗೆ ಎಚ್ಚರದಿಂದ ಇದ್ದರೆ, ಆಗ ಆ ಕ್ರಿಯೆಯ ತಿರುಳು ಮತ್ತು ಮಹತ್ವ ನಮ್ಮ ಮುಂದೆ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತದೆ. ನಾವು ಯಾವಾಗ ದೋಷಾರೋಪಣೆ ಮಾಡದೆ ಸುಮ್ಮನೆ ಅದನ್ನು ಗಮನಿಸಿ ಎಚ್ಚರದಿಂದ ಇದ್ದರೆ ಅದಷ್ಟಕ್ಕದೇ ಅದು ಓಪನ್ ಆಗ್ತದೆ. ಕ್ರಿಯೆಯ ತಿರುಳು ಮತ್ತು ಮಹತ್ವ ನಮ್ಮ ಮುಂದೆ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತದೆ. ಅದಷ್ಟಕ್ಕದೇ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಬೇಕಾದರೆ ಅಂತ ಹೇಳ್ತಾ ಇದ್ದಾರೆ. ಆಗ ನಿಮಗೆ ಇದು ಗೊತ್ತಾಗುತ್ತದೆ. ಸಮರ್ಥಿಸಿಕೊಳ್ಳಬೇಕೆಂಬ ಯಾವ ಭಾವನೆಯೂ ಇಲ್ಲದೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರಿ. ಅಂದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಯಾವುದೇ ಒಂದು ವಿಚಾರವನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಆ ಥರ ಮಾಡದೆ ಸಮರ್ಥಿಸಿಕೊಳ್ಳಬೇಕೆಂಬ ಯಾವ ಭಾವನೆಯೂ ಇಲ್ಲದೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರಿ. ಮುಂದೆ ಹೇಳ್ತಾರೆ, ಇದು ನಕಾರಾತ್ಮಕವಾದುದೆಂದು ನಿಮಗೆ ತೋರಬಹುದು. ಸುಮ್ಮನೆ ಇರುವ ಸ್ಥಿತಿಯಲ್ಲಿರೋದು, ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿದ್ದರೆ ಅದು ನೆಗೆಟಿವಿಟಿ ಅಂತ ಅನಿಸ್ಬೋದು ಅಥವಾ ನಕಾರಾತ್ಮಕವಾದುದೆಂದು ನಿಮಗೆ ತೋರಬಹುದು. ಆದರೆ ಇದು ನಕಾರಾತ್ಮಕವಾದುದಲ್ಲ. ಅಂದರೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರೋದು ನಕಾರಾತ್ಮಕವಾದ ಸ್ಥಿತಿಯಲ್ಲ. ತದ್ವಿರುದ್ಧವಾಗಿ ಇದು ನಿಷ್ಪ್ರಯತ್ನದ ಗುಣವನ್ನು ಪಡೆದಿದೆ. ಅದು ಪ್ಯಾಸಿವಿಟಿ ಕ್ವಾಲಿಟಿಯನ್ನು ಪಡೆದಿದೆ. ನಿಷ್ಪ್ರಯತ್ನದ ಗುಣ ಅಂದರೆ ಸುಮ್ಮನೆ ಅರಿವಿನ ಸ್ಥಿತಿಯಲ್ಲಿರೋದು ಅದು ನಕಾರಾತ್ಮಕವಾದ ಸ್ಥಿತಿಯಲ್ಲ, ಆದರೆ ಅದು ನಿಷ್ಪ್ರಯತ್ನದ ಗುಣ ಪಡೆದಿದೆ. ಇದೇ ನೇರವಾದ ಕಾರ್ಯಾಚರಣೆ, ಇದೇ ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಇದೇ ನೇರವಾದ ಕಾರ್ಯಾಚರಣೆ. ನೀವು ಪ್ರಯೋಗ ಮಾಡಿ ನೋಡಿದರೆ ನೀವೇ ಈ ಸಂಗತಿಯನ್ನು ಕಂಡುಕೊಳ್ಳುತ್ತೀರಿ. ಇವರು ಏನೆಲ್ಲ ವಿಚಾರ ನಮಗೆ ತಿಳಿಸ್ತಾ ಇದ್ದಾರೆ, ಆ ವಿಚಾರಗಳನ್ನು ನೀವೇ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಆಗ ಆ ಸಂಗತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದನ್ನಾದರೂ ತಿಳಿಯಬೇಕೆಂದು ಅಪೇಕ್ಷಿಸಿದರೆ ನಿಷ್ಪ್ರಯತ್ನ ಮನಸ್ಥಿತಿಯಲ್ಲಿ ಇರಬೇಕು ಅಲ್ಲವೇ? ನಾವು ಏನನ್ನಾದರೂ ತಿಳಿಬೇಕು ಅಂತಂದರೆ ನಿಷ್ಪ್ರಯತ್ನ ಸ್ಥಿತಿಯಲ್ಲಿರಬೇಕು ಅಲ್ವಾ ಅಂತ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಅದರ ಬಗ್ಗೆ ಆಲೋಚಿಸುತ್ತಾ, ನಾವು ಏನನ್ನಾದರೂ ತಿಳಿಬೇಕಂದ್ರೆ ನಾವು ನಿಷ್ಪ್ರಯತ್ನ ಸ್ಥಿತಿಯಲ್ಲಿರಬೇಕು. ಅದನ್ನು ಬಿಟ್ಟು ನೀವು ಅದರ ಬಗ್ಗೆ ಆಲೋಚಿಸುತ್ತಾ, ಊಹಾಪೋಹ ಮಾಡುತ್ತಾ ಅಥವಾ ಪ್ರಶ್ನಿಸುತ್ತಾ ಇರಲು ಸಾಧ್ಯವಿಲ್ಲ. ಈ ಕ್ರಿಯೆಗಳನ್ನು ಮಾಡ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ.
ಅದರ ತಿರುಳನ್ನು ಸ್ವೀಕರಿಸಲು ಸಾಕಾದಷ್ಟು ಸೂಕ್ಷ್ಮವಾಗಿರಬೇಕು. ಅದು ಅದಷ್ಟಕ್ಕದೇ ಓಪನ್ ಅಪ್ ಆಗುತ್ತೆ. ಅದನ್ನು ನಾವು ಸ್ವೀಕರಿಸಬೇಕಾದ್ರೆ ನಾವು ಸಾಕಾದಷ್ಟು ಸೂಕ್ಷ್ಮವಾಗಿರಬೇಕು. ಯಾವ ರೀತಿ ಅಂತಂದರೆ, ಸೂಕ್ಷ್ಮವಾದ ಫೋಟೋಗ್ರಾಫಿಕ್ ಪ್ಲೇಟಿನಂತೆ ಇರಬೇಕು. ಯಾವ ರೀತಿಯಲ್ಲಿ ಒಂದು ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಲ್ಲಿ ಅದು ಆ ಕ್ಷಣದಲ್ಲಿ ಎಲ್ಲವನ್ನು ಹೇಗೆ ಅದು ಸ್ವೀಕರಿಸುತ್ತೋ ಅಥವಾ ಅದರಲ್ಲಿ ಹಿಡಿದಿಡುತ್ತದೋ ಆ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಅರಿತುಕೊಳ್ಳಬೇಕಾದ್ರೆ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಎದುರುಗಡೆ ಇದ್ದಂತಹ ಆಡಿಯನ್ಸ್ ಕೇಳುಗರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅರಿತುಕೊಳ್ಳಬೇಕಾದ್ರೆ ನಾನು ನಿಷ್ಪ್ರಯತ್ನ ಸ್ಥಿತಿಯಲ್ಲಿ ಎಚ್ಚರದಿಂದ ಇರಬೇಕು. ನಾವು ಇನ್ನೊಬ್ಬರನ್ನ ಅರಿತುಕೊಳ್ಬೇಕಂದ್ರೆ ನಾವು ನಿಷ್ಪ್ರಯತ್ನ ಸ್ಥಿತಿಯಲ್ಲಿ ಎಚ್ಚರದಿಂದ ಇರಬೇಕು. ಆಗ ನೀವು ನಿಮ್ಮ ಕಥೆಯನ್ನು ನನಗೆ ಹೇಳಲು ಪ್ರಾರಂಭಿಸುತ್ತೀರಿ. ಇಲ್ಲಿ ಕತೆ ಅಂತ ಹೇಳಿದರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಇನ್ನೊಬ್ಬರು ನಮಗೆ ಹೇಳುವಾಗ ಏನೋ ಒಂದು ವಿಚಾರ ಹೇಳ್ತಾರೆ, ಅದು ಕಥೆಯನ್ನು ಹೇಳ್ಬೋದು, ಅವರ ರಿಲೇಟೆಡ್ ಸ್ಟೋರಿ ಹೇಳ್ತಾ ಇರ್ಬೋದು, ಪ್ರಾರಂಭಿಸುತ್ತೀರಿ. ಖಂಡಿತವಾಗಿಯೂ ಇದು ಸಾಮರ್ಥ್ಯದ ಅಥವಾ ತಜ್ಞತೆಯ ಪ್ರಶ್ನೆಯಲ್ಲ. ಇದು ಈ ಈ ಈ ಪ್ರ ಈ ಪ್ರೋಸೆಸ್ ನಡೀತಾ ಇದೆಯಲ್ಲ, ಈ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ಸಾಮರ್ಥ್ಯದ ಅಥವಾ ತಜ್ಞತೆಯ ಪ್ರಶ್ನೆ ಅಲ್ಲ. ಇಲ್ಲಿ ನಿಮಗೆ ಕೆಪಾಸಿಟಿನೂ ಬೇಕಾಗಿಲ್ಲ, ಅಂದರೆ ಸಾಮರ್ಥ್ಯವೂ ಬೇಕಾಗಿಲ್ಲ, ನೈಪುಣ್ಯತೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಈ ಎಚ್ಚರದಿಂದ ಇರುವ ಸ್ಥಿತಿಯಲ್ಲಿದೆಯಲ್ಲ, ಆ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಅರಿಯಲು ಪ್ರಾರಂಭಿಸುತ್ತೇವೆ. ಯಾವಾಗ ನಾವು ಎಚ್ಚರದಿಂದ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತೀವೋ ಆ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಅರಿಯಲು ಪ್ರಾರಂಭಿಸುತ್ತೇವೆ. ನಮ್ಮ ಪ್ರಜ್ಞೆ ಮೇಲ್ಮಟ್ಟದ ಪದರಗಳನ್ನು ಮಾತ್ರವೇ ಅಲ್ಲ, ಇಂತಹ ಪ್ರಕ್ರಿಯೆ ನಡೀತಾ ಇರುವಾಗ ಏನೆಲ್ಲ ಆಗ್ತಾ ಇದೆ ಅಂತಂದರೆ, ನಮ್ಮ ಪ್ರಜ್ಞೆಯ ಮೇಲ್ಮಟ್ಟದ ಪದರಗಳನ್ನು ಮಾತ್ರವೇ ಅಲ್ಲ, ಆದರೆ ಅದಕ್ಕಿಂತಲೂ ಆಳವಾದ ಇನ್ನೂ ಅತಿ ಮುಖ್ಯವಾದ ಪದರಗಳನ್ನು ಸಹ ಅರಿಯಲು ಪ್ರಾರಂಭಿಸುತ್ತೇವೆ. ಯಾವಾಗ ನಾವು ನಿಷ್ಪ್ರಯತ್ನ ಎಚ್ಚರದ ಸ್ಥಿತಿಯಿಂದ ಇದ್ದು ನಾವು ಕೇಳಲು ಪ್ರಾರಂಭಿಸ್ತೀವೋ ಆಗೇನಾಗುತ್ತೆ, ಇಂತಹ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಅರಿಯಲು ಪ್ರಾರಂಭಿಸ್ತಾ ಇದ್ದೀವಿ. ಆ ಅರಿತಾ ಇರೋ ಸಂದರ್ಭದಲ್ಲಿ ಏನೆಲ್ಲ ಜರುಗ್ತಾ ಇದೆ ಅಂತಂದರೆ, ನಮ್ಮ ಪ್ರಜ್ಞೆಯ ಮೇಲ್ಮಟ್ಟದ ಪದರಗಳನ್ನು ಮಾತ್ರವೇ ಅಲ್ಲ, ಆದರೆ ಅದಕ್ಕಿಂತಲೂ ಆಳವಾದ ಇನ್ನೂ ಅತಿ ಮುಖ್ಯವಾದ ಪದರಗಳನ್ನು ಸಹ ಅರಿಯುತ್ತೀವಿ. ನಾವು ಯೂಶುವಲ್ ಆಗಿ ಮೇಲಿನ ಪದರಗಳನ್ನು ಕಾನ್ಷಿಯಸ್ ಮೇಲ್ಗಡೆ ಇದನ್ನು ಮಾತ್ರ ಮಾಡ್ತಾ ಇರ್ತೀವಿ. ಒಳಪದರಗಳನ್ನು ಅರಿಯಲು ಪ್ರಾರಂಭಿಸುತ್ತೇವೆ. ಏಕೆಂದರೆ ಇಲ್ಲಿ ಒಳಪದರಗಳಲ್ಲಿ ಏನೆಲ್ಲ ಇರ್ತದೆ ಅಂತಂದರೆ, ಅಲ್ಲಿ ನಮ್ಮ ಎಲ್ಲ ಉದ್ದೇಶಗಳು, ಗುಪ್ತವಾದ ಮತ್ತು ಗೊಂದಲದಿಂದ ಕೂಡಿರುವ ಅಪೇಕ್ಷೆಗಳು, ಆತಂಕಗಳು, ಭಯಗಳು ಮತ್ತು ಪ್ರಬಲೇಚ್ಛೆಗಳು ಇವೆ. ಇಲ್ಲಿ ಆಳದಲ್ಲಿ ಇವೆಲ್ಲ ಅಡಗಿರ್ತವೆ ನಮಗೆ. ಅವುಗಳನ್ನು ಕೂಡ ನಾವು ಅರಿಯಲು ಪ್ರಾರಂಭಿಸುತ್ತೇವೆ ಯಾವಾಗ ನಾವು ಎಚ್ಚರದಿಂದ ಗಮನಿಸುತ್ತಿರುವಾಗ. ಬಾಹ್ಯದಲ್ಲಿ ಅವೆಲ್ಲವನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡಿರಬಹುದು. ನಾವು ಇದೆಲ್ಲ ವಿಚಾರಗಳು ಆಳದಲ್ಲಿ ನಮ್ಮ ಒಳಗಡೆ ಇದ್ದರೂ ಸಹ ಬಾಹ್ಯದಲ್ಲಿ ನಾವು ಅದನ್ನು ಅದುಮಿಟ್ಟುಕೊಂಡು ಕಂಟ್ರೋಲ್ ಇಟ್ಕೊಂಡಿರಬಹುದು. ಯಾವೆಲ್ಲನ್ನ ಆಳದಲ್ಲಿ ಹುದುಗಿರುವ ನಮ್ಮ ಎಲ್ಲ ಉದ್ದೇಶಗಳು, ಗುಪ್ತವಾದ ಮತ್ತು ಗೊಂದಲದಿಂದ ಕೂಡಿರುವ ಅಪೇಕ್ಷೆಗಳು, ಆತಂಕಗಳು, ಭಯಗಳು ಮತ್ತು ಪ್ರಬಲೇಚ್ಛೆಗಳು, ಇವುಗಳನ್ನೆಲ್ಲ ನಾವು ಬಾಹ್ಯದಲ್ಲಿ ಅವನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡಿರಬಹುದು. ಆದರೆ ಆಂತರ್ಯದಲ್ಲಿ ನಮ್ಮ ಒಳಗಡೆ ಕುದೀತಾ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಎಚ್ಚರದ ಅರಿವಿನ ಮೂಲಕ ಇವುಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದರೆ, ಎಚ್ಚರದ ಅರಿವಿನ ಮೂಲಕ ಈ ಒಳಗಡೆ ಇರುವ ಈ ಎಲ್ಲ ವಿಚಾರಗಳನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ಅವುಗಳಿಂದ ಬಿಡುಗಡೆ ಸಾಧ್ಯವಿಲ್ಲ. ನಮಗೆ ಬಿಡುಗಡೆ ಸಾಧ್ಯವಿಲ್ಲ, ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ಮತ್ತು ಪ್ರಜ್ಞಾನ ಇರುವುದಿಲ್ಲ. ಅಂದರೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಪ್ರಜ್ಞಾನ ಇರುವುದಿಲ್ಲ. ಇದು ಸ್ಪಷ್ಟವಾದ ಸಂಗತಿ ಅನ್ನೋ ವಿಚಾರವನ್ನು ಇಲ್ಲಿ ಇವತ್ತು ನಾವು ಅಧ್ಯಯನ ಮಾಡಿದ್ದೀವಿ. ಇನ್ನು ಮುಂದುವರೆದ ಭಾಗವನ್ನು ಮುಂದೆ ನೋಡೋಣ.